Okay, students, now we are today's session, that is .NET Data Provider. Okay, ಸೊ ಡಾಟಾಬೇಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ .NET ಡಾಟಾ ಪ್ರೊವೈಡರ್ ಹೇಗೆ ಕೆಲಸ ಮಾಡುತ್ತೆ, ADO ಡಾಟ್ ಓಕೆ. ಸೊ .NET ಡಾಟಾ ಪ್ರೊವೈಡರ್ ಈಸ್ ಯೂಸ್ಡ್ ಟು ಫಾರ್ ಕನೆಕ್ಟಿಂಗ್ ಟು ಎ ಡಾಟಾಬೇಸ್. ಡಾಟಾಬೇಸ್ ಒರಾಕಲ್ ಆಗಿರ್ಬೋದು, ODBC, ಫ್ರಂಟ್ ಎಂಡ್ ಜಾವಾ ಆಗಿರ್ಬೋದು, ಯಾವುದೇ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, VB ಯೂಸ್ ಮಾಡ್ಬೋದು, ಸಮ್ಟೈಮ್ಸ್ SQL ಯೂಸ್ ಮಾಡ್ತಾರೆ, SQL ಸರ್ವರ್ ಯೂಸ್ ಮಾಡ್ತಾರೆ. ಸೊ ವಾಟ್ ಎವರ್ ಮೇ ಬಿ ದ ಡಾಟಾಬೇಸ್, ಓಕೆ, ಡಾಟಾಬೇಸ್ ಯಾವುದೇ ಆಗಿದ್ರು ವಿ ಯೂಸ್ ADO.NET as the data set in order to expose to the user in ad hoc manner. ಸೊ ಎಲ್ಲ ಒಟ್ಟಿಗೆ ನೀವು ಯಾವ್ದಾದ್ರು ಯೂಸ್ ಮಾಡಪ್ಪ, ನಾವು ADO.NET ಯೂಸ್ ಮಾಡ್ತೀವಿ. ಇಟ್ಸ್ ಅ ಮೀಡಿಯೇಟರ್ ಬಿಟ್ವೀನ್ ದಿ ಡಾಟಾಬೇಸ್ ಆ್ಯಂಡ್ ದಿ ಕೋಡಿಂಗ್. ನೀವು ಬರೆದಿರೋ ಕೋಡಿಂಗು ಅದಕ್ಕೂ ಒಂದು ಮೀಡಿಯೇಟರ್ ಇದ್ದಂಗೆ, ರೈಟ್. ಎ .NET ಡಾಟಾ ಪ್ರೊವೈಡರ್ is used for connecting to a database, executing commands and retrieving results. Those results are either processed directly or placed in an ADO.NET dataset. So ADO.NET dataset ಅಲ್ಲಿ in order to be exposed to the user in an ad hoc manner, ಒಂದು ಒಟ್ಟಿಗೆ ಒಂದು ಕಡೆಯಿಂದ ಮಾಡ್ಕೊಂಡು ಹೋಗುತ್ತೆ, ಕಲೆಕ್ಟ್ ಮಾಡಿ ಆಮೇಲೆ ಚೇಂಜ್ ಮಾಡಬೇಕಾದ್ರೆ ಯಾವುದಕ್ಕೆ ಬೇಕಾದ್ರೂ ಚೇಂಜ್ ಮಾಡೋ ಥರ ಮಾಡ್ಕೊಳ್ಳುತ್ತೆ. ಕಂಬೈನ್ಡ್ ವಿತ್ ಡಾಟಾ ಫ್ರಮ್ ಮಾಡೆಲ್, ರೈಟ್. ಒಂದು ಸೆಕೆಂಡ್ ಥ್ರೆಡ್ ಹೋಯ್ತಾ? Yes, here the remote between tires or ಒಂದು ಮಧ್ಯದಲ್ಲಿ ಒಂದು ಲೇಯರ್ ಕ್ರಿಯೇಟ್. ದ .NET ಡಾಟಾ ಪ್ರೊವೈಡರ್ ಡಿಸೈನ್ ಟು, ಓಕೆ, ಇವೆಲ್ಲ .NET ಪ್ರೊವೈಡರ್ಸ್ ಬಿ ಲೈಟ್ ವೆಯ್ಟ್. ಓಕೆ, ಕ್ರಿಯೇಟಿಂಗ್ ಮಿನಿಮಲ್ ಲೇಯರ್, ಮಧ್ಯದಲ್ಲಿ ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ ಬಿಟ್ವೀನ್ ದಿ ಡಾಟಾ ಸೋರ್ಸ್ ಆ್ಯಂಡ್ ದಿ ಯುವರ್ ಕೋಡ್. ಡಾಟಾ ಸೋರ್ಸ್ ಡಾಟಾಬೇಸು ಅಂದರೆ ಇವೇನೆ, SQL ಸರ್ವರ್ ಆಗ್ಬೋದು, OLEDB ಆಗ್ಬೋದು, Oracle.NET ಆಗ್ಬೋದು, ಓಕೆ, ವಾಟ್ ಎವರ್. ಸೊ ಅಲ್ಲಿ ಒರಾಕಲಿಂದ ಕನೆಕ್ಟ್ ಮಾಡೋದಕ್ಕೆ ಇನ್ಕ್ರೀಸಿಂಗ್ ದಿ ಪರ್ಫಾರ್ಮೆನ್ಸ್, ಟು ಇನ್ಕ್ರೀಸ್ ದಿ ಪರ್ಫಾರ್ಮೆನ್ಸ್. ಆಬ್ಜೆಕ್ಟಿವ್ ಏನು? ಟು ಇನ್ಕ್ರೀಸ್ ದಿ ಪರ್ಫಾರ್ಮೆನ್ಸ್ ವಿತೌಟ್ ಸ್ಯಾಕ್ರಿಫೈಸಿಂಗ್ ದಿ ಫಂಕ್ಷನಾಲಿಟಿ ಒಂದೇ ಥರ ಇರುತ್ತೆ. ಓಕೆ, ದ ADO.NET ಆಬ್ಜೆಕ್ಟ್ ಮಾಡೆಲ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಡಾಟಾ ಪ್ರೊವೈಡರ್ ಕ್ಲಾಸಸ್. ಸೊ ಬೇರೆದಕ್ಕೆ ಬೇರೆ ಕ್ಲಾಸ್ಗಳಿದೆ. SQL ಸರ್ವರ್ ಆದರೆ SQL ಸರ್ವರ್.NET ಡಾಟಾ ಪ್ರೊವೈಡರ್ ಇರುತ್ತೆ. OLEDB ಗಾದರೆ OLEDB.NET ಡಾಟಾ ಪ್ರೊವೈಡರ್ ಇರುತ್ತೆ. Oracle.NET ಡಾಟಾ ಪ್ರೊವೈಡರ್ ಫಾರ್ ದಿ Oracle. ODBC ಫಾರ್ ದಿ ODBC.NET ಡಾಟಾ ಪ್ರೊವೈಡರ್ ಇರುತ್ತೆ. Oracle ಡಾಟಾಬೇಸ್ ಕನೆಕ್ಟಿವಿಟಿ, ರೈಟ್. ದೆನ್ ಅದರ್ ನೇಟಿವ್ .NET ಕೂಡ ಇರುತ್ತೆ, ಲೈಕ್ MS Excel ಆಗ್ಬೋದು, ಆ್ಯಕ್ಸಸ್ ಆಗ್ಬೋದು, ಆ ಥರದಕ್ಕೆಲ್ಲ ಅದರ್ ನೇಟಿವ್ .NET ಪ್ರೊವೈಡರ್ ಕೂಡ ಇರುತ್ತೆ. ಇವು 5 ಕೂಡ ಇರುತ್ತೆ ಆ್ಯಸ್ ಎ ಕ್ಲಾಸ್. ಡಾಟಾ ಪ್ರೊವೈಡರ್ ಕ್ಲಾಸ್ಗಳು ಇವು ಸಪೋರ್ಟ್ ಮಾಡ್ತವೆ ADO.NET ಅಲ್ಲಿ ಟು ಪ್ರೊವೈಡ್ ಕನೆಕ್ಟಿವಿಟಿ ಬಿಟ್ವೀನ್ ದಿ ಡಾಟಾ ಸೋರ್ಸ್ ಆ್ಯಂಡ್ ದಿ ಯುವರ್ ಕೋಡಿಂಗ್, ರೈಟ್. ಇದಿಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ವಿಂಡೋಸ್ ಫಾರ್ಮ್ಸ್ ತಗೊಳ್ಳೋಣ. ವಿಂಡೋಸ್ ಫಾರ್ಮ್ಸ್ ಅಪ್ಲಿಕೇಶನ್ಸ್ ಹೇಗಿರುತ್ತೆ ಅಂತ. ಸಾಮಾನ್ಯವಾಗಿ ದ ವಿಂಡೋಸ್ ಫಾರ್ಮ್ಸ್ ಈಸ್ ಎ ಕಲೆಕ್ಷನ್ ಆಫ್ ಕ್ಲಾಸಸ್ ಆ್ಯಂಡ್ ಟೈಪ್ಸ್ ದಟ್ ಎನ್ಕ್ಯಾಪ್ಸುಲೇಟ್ ಅಂದರೆ ಕವರ್ ಆಗಿರ್ತವೆ ಒಂದು ಕಡೆ. ವಿತ್ ಎನ್ಕ್ಯಾಪ್ಸುಲೇಷನ್ ಅಂದರೆ ಇನ್ನೂ ಒಂದು ಅರ್ಥ ಕೊಡುತ್ತೆ, ದೇ ಹ್ಯಾವ್ಸ್ ಪ್ರೊವೈಡ್ ಸೆಕ್ಯೂರಿಟಿ ಅಂತಲೂ ಆಗುತ್ತೆ. ಇಲ್ಲಿಂದ ಆಚೆ ಯಾವುದು ಬರೋಂಗಿಲ್ಲ, ಅಲ್ಲಿಂದ ಆಚೆ ಹೊರಗೋಗ್ಬೇಕಂದ್ರೆ ಹೊರಗೆ ಈ ಕ್ಲಾಸಿನ ಡಾಟಾ ಮತ್ತು ಫಂಕ್ಷನ್ಸ್ ಮೆಥಡ್ಸ್ನ ಬೇರೆ ಕಡೆ ಆ್ಯಕ್ಸೆಸ್ ಮಾಡಬೇಕಂದ್ರೆ ಪ್ರೊವೈಡಿಂಗ್ ಸರ್ವಿಸ್ ಪರ್ಫೆಕ್ಟ್ ಪ್ರಾಪರ್ ಸೆಕ್ಯೂರಿಟಿ ಆಮೇಲೆ ಕೊಡ್ತವೆ, ಹಂಗೆ. ಸೊ ಎನ್ಕ್ಯಾಪ್ಸುಲೇಷನ್ ಅಂದರೆ ಹಂಗೆ, ಪ್ರೊವೈಡಿಂಗ್ ಸೆಕ್ಯೂರಿಟಿ. ಆ್ಯಂಡ್ ಎಕ್ಸ್ಟೆಂಡ್ ದಿ Win32 API
application program interface in an organized object model. So organized object model ಅಲ್ಲಿ ಇರ್ತವೆ. The .NET framework contains an entire subsystem devoted to Windows programming called Windows Forms. .NET framework ಅಲ್ಲಿ ಏನೇನಿರುತ್ತೆ, ಸೊ ಇದಕ್ಕೆ ಬೇಕಾಗಿರೋ ಸಬ್ಸಿಸ್ಟಮ್ಸ್ ಎಲ್ಲ ಇರುತ್ತೆ. ಅದು ಡಿವೋಟೆಡ್ ಟು ವಿಂಡೋಸ್ ಪ್ರೋಗ್ರಾಮಿಂಗ್ ಕಾಲ್ಡ್ ವಿಂಡೋಸ್ ಫಾರ್ಮ್ಸ್. The primary support for Windows Forms is contained in the system.windows.forms. ಸೊ ಇದಕ್ಕೆ ಬೇಕಾಗಿರೋ ಒಂದು ನೇಮ್ ಸ್ಪೇಸ್ ಇದೆ, ಯಾವುದಾದ್ರು system.windows.forms. ನಿಮ್ಮ ಕನ್ಸೋಲ್ ಅಪ್ಲಿಕೇಶನ್ಗೆ system.console.write ಅಂತೆಲ್ಲ ಬರ್ತಿದ್ರಲ್ಲ ಹಂಗಿದು. ಸೊ ಈ ನೇಮ್ ಸ್ಪೇಸಲ್ಲಿ ಆ ಫಾರ್ಮ್ ರಿಲೇಟೆಡ್ ಕಂಟ್ರೋಲ್ಸ್ ಎಲ್ಲ, ಫೀಚರ್ಸ್ ಎಲ್ಲ, ಬೇಸಿಕ್ ಫಂಕ್ಷನಾಲಿಟೀಸ್ ಎಲ್ಲ ಅದರೊಳಗೆ ಇರ್ತಾವೆ. ಸೊ ಎ ಫಾರ್ಮ್ ಎನ್ಕ್ಯಾಪ್ಸುಲೇಟ್ಸ್ ದಿ basic functionality necessary to create a window. So window create ಮಾಡೋಕ್ಕೆ ಡಿಸ್ಪ್ಲೇ ಇಟ್ ಆನ್ ದಿ ಸ್ಕ್ರೀನ್. ವಿಂಡೋ ಕ್ರಿಯೇಟ್ ಮಾಡೋದಕ್ಕೆಲ್ಲ ಕಂಟ್ರೋಲ್ಸ್, ಬಟನ್ಸು, ಮೆನುಸು, ಸಬ್ ಮೆನುಸು, ಟೆಕ್ಸ್ಟ್ ಬಾಕ್ಸಸ್, ಸಣ್ಣ ಮೆಸೇಜ್ ಬಾಕ್ಸು, ಮತ್ತು ಅದನ್ನು ರೀಸೈಸಬಲ್ ವಿಂಡೋ ಕೂಡ ಮಾಡ್ಬೋದು. ಆ ಥರದ್ದೆಲ್ಲ ಮಾಡೋದಕ್ಕೆ ಬೇಸಿಕ್ ಫಂಕ್ಷನಾಲಿಟೀಸ್ ಇರ್ತಾವೆ. ಎ ಫಾರ್ಮ್ ಕ್ಯಾನ್ ರೆಪ್ರೆಸೆಂಟ್ ಎನಿ ಟೈಪ್ ಆಫ್ ವಿಂಡೋ, ಅದನ್ನೇ ಹೇಳಿದ್ದ. ಸೊ ಯಾವ ಟೈಪ್ ಆಫ್ ವಿಂಡೋ ಆದರೂ ಆಗ್ಬೋದು, ಇನ್ಕ್ಲೂಡಿಂಗ್ ಮೈನ್ ವಿಂಡೋ, ದೊಡ್ಡದಾಗಿರೋ ವಿಂಡೋ ಆಗ್ಬೋದು, ಅಥವಾ ಆಫ್ ದಿ ಅಪ್ಲಿಕೇಶನ್ ಆಗ್ಬೋದು. ಓಕೆ, ದ ಫಾರ್ಮ್ ಕ್ಯಾನ್ ರೆಪ್ರೆಸೆಂಟ್ ಎನಿ ಟೈಪ್ ಆಫ್ ವಿಂಡೋ. ಅದೇ ಮೈನ್ ವಿಂಡೋ ಆಗಿರ್ಬೋದು, ಸ್ವಲ್ಪ ಚಿಕ್ಕದು, ಅದಕ್ಕಿಂತ ಚಿಕ್ಕದಿರ್ಬೋದು. ಈವನ್ ಡೈಲಾಗ್ ಬಾಕ್ಸ್ ಎಷ್ಟಿರುತ್ತೆ, ತುಂಬ ಚಿಕ್ಕದಿರುತ್ತೆ. ಓಕೆ, ಚಿಕ್ಕ ಮೆಸೇಜ್ ಡಿಸ್ಪ್ಲೇ ಮಾಡೋದಂತ ಡೈಲಾಗ್ ಬಾಕ್ಸ್ ಅಷ್ಟಾದರೂ ಆಗ್ಬೋದು. ಎಂಥದ್ದು ಬೇಕಾದ್ರೂ ನಾವು ಡಿಸೈನ್ ಮಾಡ್ಬೋದು. ಓಕೆ, ಸೊ ದಟ್ ಈಸ್ ಯುವರ್ ವಿಶ್, ನೀವು ಹೇಗಾರು ಮಾಡಿ. ಸೊ ಹಾಗಾದರೆ ಫಾರ್ಮ್ ಕ್ಲಾಸ್ ಹೇಗಿರುತ್ತೆ, ಅದರಲ್ಲಿ ಬೇಕಾದಂಥ ಮಿನಿಮಮ್ ಫಂಕ್ಷನಾಲಿಟೀಸ್ ಇರ್ತವೆ. ಸಿಗ್ನಿಫಿಕೆಂಟ್ ಫಂಕ್ಷನಾಲಿಟೀಸ್ ಆಫ್ ಇಟ್ಸ್ ಓನ್ ಆ್ಯಂಡ್ ಇಟ್ಸ್ ಇನ್ಹೆರಿಟ್ಸ್ ಅಡಿಷ್ನಲ್ ಫಂಕ್ಷನಾಲಿಟಿ ಕೂಡ ಇನ್ಹೆರಿಟ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಓಕೆ, ಸೊ ಯಾವುವು ಬೇಸಿಕ್ ಕ್ಲಾಸು ಇವು ಇನ್ಹೆರಿಟ್ ಮಾಡುವಂಥವು ಅಂದರೆ system.component model.component ಇದರಿಂದನೂ ಕೂಡ ಇನ್ಹೆರಿಟ್ ಮಾಡ್ತಾವೆ. ಆ್ಯಂಡ್ ಸಪೋರ್ಟ್ಸ್ ಇನ್ನೊಂದು ಯಾವುದು, system.windows.forms.control. ಇವೆರಡು ಬೇಸ್ ಕ್ಲಾಸ್ ನಾವು ಇನ್ಹೆರಿಟ್ ಮಾಡಿ ಫಾರ್ಮ್ ಕ್ಲಾಸ್ ಆಗಿರುತ್ತೆ. ರೈಟ್, ದ ಕಂಟ್ರೋಲ್ಸ್ ಕ್ಲಾಸ್ ಡಿಫೈನ್ಸ್ ದಿ ಫೀಚರ್ಸ್ ಕಾಮನ್ ಟು ಆಲ್ ವಿಂಡೋ ಕಂಟ್ರೋಲ್ಸ್. ಸೊ ಇಂಥದನ್ನು ಇನ್ಹೆರಿಟ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಸೊ ಇಷ್ಟು ಅಬೌಟ್ ದಿ ಫಾರ್ಮ್ ಕ್ಲಾಸ್. ಓಕೆ, ವಿಂಡೋಸ್ ಫಾರ್ಮ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ವಿ, ಆಯಿತಾ. ಫಾರ್ಮ್ ಕ್ಲಾಸ್ ಹೇಗಿರುತ್ತೆ ಅಂತಲೂ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಸ್ಟಡಿ ವಿತ್ ದ ಕ್ರಿಯೇಟಿಂಗ್ ವಿಂಡೋಸ್ ಆ್ಯಂಡ್ ವಿಂಡೋಸ್ ಫಾರ್ಮ್ ಅಪ್ಲಿಕೇಶನ್. ಅದು ಮಾಡಿಬಿಡ್ತೀನಿ ನೆಕ್ಸ್ಟ್ ಕ್ಲಾಸ್ಗೆ, ಬೇರೆದು ಮಾಡೋಣ. ರೈಟ್, ವೆಬ್ ಫಾರ್ಮ್ ಅಪ್ಲಿಕೇಶನ್ನ ನೋಡೋಣ. ರೈಟ್, ಹಾಗಾದರೆ ಕ್ರಿಯೇಟಿಂಗ್ ವಿಂಡೋಸ್ ಫಾರ್ಮ್ ಅಪ್ಲಿಕೇಶನ್ ಹೆಂಗೆ ಮಾಡೋದು ಅಂತ ನೀವು ಆಲ್ರೆಡಿ ಇವತ್ತು ನಾನು ಲ್ಯಾಬಲ್ಲಿ ಹೇಳ್ಕೊಟ್ಟಿದ್ದೀನಲ್ವ, ಹೆಂಗೆ ವಿಂಡೋಸ್ ಫಾರ್ಮ್ ಮಾಡೋದು ಅಂತ. ಇದು ಹಳೆ ವರ್ಷನಲ್ಲಿ ಇರುತ್ತೆ. ನೀವು 2022 ವರ್ಷನಲ್ಲಿ ಇದನ್ನು ಕ್ರಿಯೇಟ್ ಪ್ರಾಜೆಕ್ಟ್ ಎಲ್ಲ ಮಾಡಿದ್ರಲ್ಲ, ಕ್ರಿಯೇಟ್ ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ, ಅದೇ ರೀತಿ ಮಾಡೋದು ಇದರಲ್ಲೂ ಕೂಡ. ಬಟ್ ಅದನ್ನೇ ನೀವು ಹೆಂಗೆ ಮಾಡಿದಿರೋ ಅದನ್ನೇ ಪ್ರಾಕ್ಟಿಕಲಿ ನೋಡಿದ್ದನ್ನು ಬರೆದ್ರೂ ತಪ್ಪೇನಿಲ್ಲ. ಓಕೆ, ಸೊ ಕ್ರಿಯೇಟಿಂಗ್ ಎ ವಿಂಡೋಸ್ ಫಾರ್ಮ್ಸ್ ಅಪ್ಲಿಕೇಶನ್ ಈಸ್ ಲಾರ್ಜ್ಲಿ ಜಸ್ಟ್ ಎ ಮ್ಯಾಟರ್ ಆಫ್ ಇನ್ಸ್ಟಾನ್ಶಿಯೇಟಿಂಗ್ ಆ್ಯಂಡ್ ಎಕ್ಸ್ಟೆಂಡಿಂಗ್ ದಿ ವಿಂಡೋಸ್ ಫಾರ್ಮ್ಸ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಂಗೆ. ಒಂದು ಟೇಬಲ್, ಒಂದು ಫಾರ್ಮ್ ಕ್ರಿಯೇಟ್ ಮಾಡಿದ್ದೀರ ಅಂದರೆ ವಿಂಡೋಸ್ ಫಾರ್ಮ್, ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಇರ್ತೀರ. ರೈಟ್, ಆ ಫಾರ್ಮ್ಸಿಂದ ಪ್ರಾಪರ್ಟೀಸ್ ತೊಗೊಂಡು ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಗ್ರಾಫಿಕಲ್ ಡಿಸೈನ್ ಇಂಟರ್ಫೇಸ್ ಇರುತ್ತೆ ಅಂತ ವಿತ್ GDI ಕ್ಲಾಸ್. ಇನ್ ದಿ ನಟ್ಶೆಲ್ ಯು ಟಿಪಿಕಲಿ ಕಂಪ್ಲೀಟ್ ದಿ ಫಾಲೋಯಿಂಗ್ ಸ್ಟೆಪ್ಸ್. ಸಾಮಾನ್ಯವಾಗಿ ನೀವು ಈ ಸ್ಟೆಪ್ಸ್ ಇರ್ತವೆ, ಅದನ್ನು ಮಾಡಿದ್ರೆ ನೀವು ವಿಂಡೋಸ್ ಅಪ್ಲಿಕೇಶನ್ನ ಡೆವಲಪ್ ಮಾಡ್ದಂಗೆ. ರೈಟ್, ಸೊ ಕ್ರಿಯೇಟಿಂಗ್ ಪ್ರಾಜೆಕ್ಟ್ ಮಾಡಿದ್ರಲ್ಲ, 3 ಕಾಂಬಿನೇಷನ್ಸ್ ಮಾಡಿದ್ರಲ್ಲ, C#, ಎನಿ ಪ್ಲಾಟ್ಫಾರ್ಮ್ ಆ್ಯಂಡ್ ವಿಂಡೋಸ್ ಡೆಸ್ಕ್ಟಾಪ್ ಕೊಟ್ಟಿದ್ರಲ್ಲ, ಅದೇ ರೀತಿ
ಸೊ ಅದು 22 ವರ್ಷನಲ್ಲಿರುತ್ತೆ. ಇಲ್ಲಿ ಮಾಡ್ಬೇಕಾದ್ರೆ ಅದೆಲ್ಲ ಇರಲಿಲ್ಲ, ಬೇಸಿಕ್ ಸ್ಟ್ರಕ್ಚರ್ ಇತ್ತು. ಹಂಗಾಗಿ ಡಿಫೈನಿಂಗ್ ಸ್ಟ್ರಕ್ಚರ್ ಆಫ್ ವಿಂಡೋಸ್ ಫಾರ್ಮ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ತಿದ್ರಿ ಬರ್ತಾಯಿತ್ತು ಅವಾಗ. ಸೊ ಡಿಫೈನ್ ಒನ್ ಆರ್ ಮೋರ್ ಫಾರ್ಮ್ಸ್. ಇದು ಫಾರ್ಮ್ಸ್ ಮಾಡಿದ್ರೆ ಅಂದರೆ ಒಂದೇ ಮಾಡಬೇಕು ಅಂತೇನಿಲ್ಲ, ಒಂದಕ್ಕಿಂತ ಜಾಸ್ತಿನೂ ಮಾಡ್ಬೋದು. ಅದರ ಫಂಕ್ಷನಾಲಿಟಿ ಕೂಡ ಒಂದಕ್ಕಿಂತ ಜಾಸ್ತಿ ಮಾಡ್ಬೋದು ಅಂತ ನಿಮಗೆ ಬೇಸಿಕ್ ಫೀಚರ್ಸ್ನ ಕೊಟ್ಟಿರ್ತಾರೆ. ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಒಂದೇ ಮಾಡಿ ತೋರಿಸಿದ್ದೀನಿ, ಸಿಂಪಲಾಗಿ ಮಾಡೋಣ. ನೆಕ್ಸ್ಟ್ ಅದನ್ನು ಒಂದಕ್ಕಿಂತ ಜಾಸ್ತಿ ಹೇಗೆ ಮಾಡೋದು ಅಂತಲೂ ನೋಡೋಣ. ನ್ಯೂವರ್ ಅಪ್ಲಿಕೇಶನ್ ಒನ್ ಆರ್ ಮೋರ್ ಫಾರ್ಮ್ಸ್ ಕೂಡ ಇರ್ತದೆ. ಕ್ಲಾಸಸ್ ಡಿರೈವ್ಡ್ ಫ್ರಮ್ ದಿ ಫಾರ್ಮ್ ಕ್ಲಾಸಿಂದ ಡಿರೈವ್ ಮಾಡೋದ್ರಿಂದ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಫಾರ್ ದಿ ವಿಂಡೋಸ್. ಸೊ ಯೂಸ್ ದಿ ಡಿಸೈನರ್ ಟು ಆ್ಯಡ್ ಕಂಟ್ರೋಲ್ಸ್ ಟು ಯುವರ್ ಫಾರ್ಮ್ಸ್. ಟೂಲ್ ಬಾಕ್ಸಿಂದ ಕಂಟ್ರೋಲ್ಸ್ ಹಾಕ್ತಾ ಇರ್ತೀರ. ಆಮೇಲೆ ಯಾವ ಇರ್ತಾವೆ ಅದರಲ್ಲಿ ಲೇಬಲ್ಸು, ಟೆಕ್ಸ್ಟ್ ಬಾಕ್ಸಲ್ಲಿ ಹೇಳಿದ್ನಲ್ಲ, ಚೆಕ್ ಬಾಕ್ಸ್, ಇನ್ನೂ ಏನೇನೋ ಇರುತ್ತೆ. ನಾನು ನಿಮಗೆ ಸಿಂಪಲಾಗಿ ತೋರಿಸಿದ್ದೀನಿ. ಸೊ ಅಷ್ಟು ಅದರಲ್ಲಿ ಟೂಲ್ ಬಾಕ್ಸಲ್ಲಿರೋ ಎಲ್ಲನೂ ಕಂಟ್ರೋಲ್ಸೇ. ಅದರಲ್ಲಿ ನೀವೇನಾದರೂ ಟೂಲ್ನ ತಗೊಂಡು ಅಲ್ಲಿ ಡ್ರ್ಯಾಗ್ ಮಾಡಿ ಹಾಕ್ಕೊಂಡು ನೀವೇನು ಬೇಕಾದ್ರೂ ಮಾಡ್ಬೋದು. ರೈಟ್, ಕ್ಲಿಕ್ ಮಾಡಿ ಕೋಡಿಂಗ್ ಮಾಡಿ ಅಷ್ಟೇ. ದೆನ್ ಕಾನ್ಫಿಗರ್ ದಿ ಕಂಟ್ರೋಲ್ಸ್ ಬೈ ಸೆಟ್ಟಿಂಗ್ ದೇರ್ ಪ್ರಾಪರ್ಟೀಸ್. ನೇಮು, ಟೆಕ್ಸ್ಟ್ ಕೊಟ್ಟಿರಲ್ಲ. ಇನ್ನೂ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಬಟನ್ ಕಲರ್ ಚೇಂಜ್ ಮಾಡ್ಬೋದು, ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಬೋದು, ಅದ್ರ ಮೇಲಿರೋ ಡಿಸ್ಪ್ಲೇ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಬೋದು. ಸೊ ರೈಟ್ ಕ್ಲಿಕ್ ಕೊಟ್ಟು ಅದಕ್ಕೆ ಫಂಕ್ಷನ್ ಬರಿಬೋದು. ಡಬಲ್ ಕ್ಲಿಕ್ ಕೊಟ್ಟು ಅದಕ್ಕೆ ಫಂಕ್ಷನ್ ಬರಿಬೋದು. ಸೊ ಎಲ್ಲ ಮೆಥಡ್ಸ್ ವಿಚ್ ಹ್ಯಾವ್ ಸಮ್ ಬೇಸಿಕ್ ಕಂಟ್ರೋಲ್ಸ್. ಸೊ ಆ್ಯಡ್ ಅದರ್ ಡಿಸೈನರ್ ಮ್ಯಾನೇಜ್ಡ್ ಕಾಂಪೋನೆಂಟ್ಸ್ ಸಚ್ ಆಸ್ ಮೆನು ಆ್ಯಡ್ ಮಾಡೋದು, ಇಮೇಜ್ ಮಾಡೋದು, ಅದನ್ನೆಲ್ಲ ಹಾಕಿ ಅದಕ್ಕೂ ಕೂಡ ಕಂಟ್ರೋಲ್ಸ್ನ ಬರಿಬೋದು. ಆ್ಯಂಡ್ ಆ್ಯಡ್ ಕೋಡ್ ಟು ಯುವರ್ ಫಾರ್ಮ್ ಕ್ಲಾಸಸ್ ಟು ಪ್ರೊವೈಡ್ ಫಂಕ್ಷನಾಲಿಟಿ. ಸೊ ನೀವು ಸಬ್ಮಿಟ್ ಆ್ಯಡ್ ಫಂಕ್ಷನ್ನ ಮಾಡಿದ್ರಲ್ಲ ಅಥವಾ ಸಮ್ ಫಂಕ್ಷನ್ ಮಾಡಿದ್ರಲ್ಲ, ಬಟನ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಅದನ್ನು ಡಬಲ್ ಕ್ಲಿಕ್ ಮಾಡಿ ಕೋಡ್ ಮಾಡ್ತೀರಲ್ಲ ಅದೇ ಹಾಗೆ. ಸೊ ಕೋಡ್ನ ಯಾವ ರೀತಿ ಬರೆಯೋದು ಅಂತ ನೋಡ್ಕೊಂಡಿಲ್ವ. ಟೆಕ್ಸ್ಟ್ ಬಾಕ್ಸ್ TB ಅಂತ ಹೆಸರು ಕೊಟ್ಟು TB ಫಸ್ಟ್ ನೇಮ್ ಅಂತ ಕೊಟ್ಟು ಅದಕ್ಕೆ ವ್ಯಾಲ್ಯೂ, ಅದರಿಂದ ಬರೋ ವ್ಯಾಲ್ಯೂಸ್ನ ಡಾಟ್ ಟೆಕ್ಸ್ಟ್ ಅಂತ ತಗೊಂಡ್ರಲ್ಲ. ಫೈನಲಿ ಥರ್ಡ್ ಟೆಕ್ಸ್ಟ್ ಬಾಕ್ಸ್ಗೆ ರಿಸಲ್ಟ್ ಟೆಕ್ಸ್ಟ್ ಬಾಕ್ಸ್ ಅಂತ TB ಟೆಕ್ಸ್ಟ್ ರಿಸಲ್ಟ್ ಅಂತ ಹಾಕಿ ಅದಕ್ಕೆ ವ್ಯಾಲ್ಯೂನ ಸೆಂಡ್ ಮಾಡಿದ್ರಲ್ಲ, ಅದನ್ನು ಸ್ಟ್ರಿಂಗ್ ಕನ್ವರ್ಟ್ ಮಾಡಿ ಆ್ಯಡೆಡ್ ವ್ಯಾಲ್ಯೂನ ಹಾಕಿದ್ರಲ್ಲ. ಸೊ ಅದಿಷ್ಟನ್ನ ಕೋಡಲ್ಲಿ ಬರೆಯುವಂಥದ್ದು. ಓಕೆ, ಸೊ ಕಂಪೈಲ್ ಆ್ಯಂಡ್ ರನ್ ದಿ ಪ್ರೋಗ್ರಾಮ್. ಫೈನಲಿ ಇಷ್ಟೆಲ್ಲ ಕೋಡಿಂಗ್ ಎಲ್ಲ ಆಯಿತಾ, ಎಲ್ಲ ಬಟನ್ಸ್ಗೂ ಕಂಟ್ರೋಲ್ಸ್ಗೂ ಕೋಡಿಂಗ್ ಎಲ್ಲ ಕೋಡಿಂಗ್ ಬರೋದ್ಮೇಲೆ ಕಂಪೈಲ್ ಮಾಡಿ ರನ್ ಮಾಡಿ. ಸೊ ಇಷ್ಟು 6 ಸ್ಟೆಪ್ಸ್ನ ನೀವು ಮಾಡಿ ನೋಡಿದ್ದೀವಲ್ಲ. ಸೊ ಇದನ್ನು ಸ್ಟೆಪ್ಸ್ನ ಬರೆಯೋದಷ್ಟೇ. ನೀವು 22 ವರ್ಷನಲ್ಲಿ ನೋಡಿಕೊಂಡಿದ್ರೆ ಅದನ್ನೇ ಸ್ಟೆಪ್ಸ್ನ ಬರೆದ್ರೂ ತೊಂದರೆ ಇಲ್ಲ. ದೇ ವಿಲ್ ಗಿವ್ ಯು ದ ಮಾರ್ಕ್ಸ್. ದೆನ್ ವೆಬ್ ಫಾರ್ಮ್ಸ್ ಹೆಂಗಪ್ಪ ಮಾಡೋದು ಅಂದರೆ, ಇಲ್ಲಿ ASPX ಇರುತ್ತೆ. ವೆಬ್ ಫಾರ್ಮ್ಸ್ ಆರ್ ದಿ ಆರ್ಟ್ ಆ್ಯಂಡ್ ಸೋಲ್ ಆಫ್ ದಿ ASP.NET. ವೆಬ್ ಫಾರ್ಮ್ಸ್ ಆರ್ ದಿ ಯೂಸರ್ ಇಂಟರ್ಫೇಸ್. ಇದು ಕೂಡ ವಿಂಡೋಸ್ ಫಾರ್ಮ್ಸ್ ಥರನೇ ಇರುತ್ತೆ, ಬಟ್ ಇದು ಬ್ರೌಸರಲ್ಲಿ ರನ್ ಆಗುತ್ತೆ ಅಷ್ಟೇ. ಡಿಫಾಲ್ಟ್ ಬ್ರೌಸರ್ ಯಾವುದಿರುತ್ತೋ ಅದರಲ್ಲಿ ರನ್ ಆಗುತ್ತೆ. ದೀಸ್ ಆರ್ ಲೈಕ್ ವೆಬ್ ಫಾರ್ಮ್ಸ್. ವೆಬ್ ಅಂತ ಹೇಳ್ತೀವಲ್ಲ, ಅದಕ್ಕೇ ಇದು ಡಿಸೈನ್ ಮೋಡಲ್ಲಿ ಅಂದರೆ HTML ವಿತ್ ಎಂಬೆಡೆಡ್ ಸ್ಕ್ರಿಪ್ಟಿಂಗ್ ಜನ್ರೇಟ್ ಆಗ್ತವೆ. HTML ವೆಬ್ ಪೇಜಸ್ಸು ಜನ್ರೇಟ್ ಆಗ್ತವೆ. ಓಕೆ, ಅದು ಇನ್ ದ ಫಾರ್ಮ್ ಆಫ್ ಫಾರ್ಮ್ಸ್. ರೈಟ್, ಪ್ರೊವೈಡ್ ಪ್ರಾಪರ್ಟೀಸ್, ಮೆಥಡ್ಸ್. ಅದರಲ್ಲಿದ್ದಂಗೆ ಇದರಲ್ಲೂ ಪ್ರಾಪರ್ಟೀಸ್ ಮೆಥಡ್ಸ್ ಇರುತ್ತೆ. ನೀವು ಅದನ್ನು ಚೇಂಜ್ ಮಾಡಿ ಹೆಂಗೆ ಬರೆಯೋದು ಅಂತ ನೋಡೋದು. ಓಕೆ, ವೆಬ್ ಫಾರ್ಮ್ಸ್ ಆರ್ ಮೇಡ್ ಅಪ್ ಆಫ್ 2 ಕಾಂಪೊನೆಂಟ್ಸ್. ಯಾವುದಪ್ಪ? ವಿಜುವಲ್ ಪೋರ್ಷನ್ ಯಾವುದು? ಮುಂದ್ಗಡೆ ಕಾಣುವಂಥದ್ದು ASPX ಫೈಲ್. ಆ್ಯಂಡ್ ದಿ ಕೋಡ್ ಬಿಹೈಂಡ್ ದಿ ಫಾರ್ಮ್. ಮುಂದ್ಗಡೆ ಕಾಣೋ ವಿಜುವಲ್ ಫಾರ್ಮ್ಗೆ ಬೇಕಾದಂಥ ಕೋಡ್ ಬರೆದಿರೋವಂಥ ಫಾರ್ಮ್ ಇನ್ನೊಂದಿರುತ್ತೆ, ವಿಚ್ ರಿಸೈಡ್ಸ್ ದಿ ಸಪರೇಟ್ ಕ್ಲಾಸ್ ಫೈಲ್. ಅದು ಬೇರೆ ಸಪರೇಟ್ ಕ್ಲಾಸ್ ಫೈಲ್ ಇರುತ್ತೆ. ಲೈಕ್ ದಿಸ್. ಬ್ರೌಸರ್ ಇರುತ್ತೆ. ಬ್ರೌಸರಲ್ಲಿ IIS ಇದನ್ನು ರನ್ ಮಾಡ್ಬೇಕಾದ್ರೆ IISನ ನೀವು ಹಾಕೋಬೇಕು. ಇಂಟಗ್ರೇಟೆಡ್ ಸರ್ವರ್ಸ್ ಅಂತ. ಓಕೆ, ಅದು IISನ ನೀವು ಯೂಸ್ ಮಾಡ್ಕೊಂಡು ರನ್ ಮಾಡಬೇಕು. ಅದ್ರ ಮೇಲೆ ASP.NET ಇರುತ್ತೆ.
ಅದ್ರ ಮೇಲೆ ವೆಬ್ ಫಾರ್ಮ್ಸ್ ಇರುತ್ತೆ, ಆಮೇಲೆ ವೆಬ್ ಕಂಟ್ರೋಲ್ಸ್ ಇರುತ್ತೆ. ಓಕೆ, ಸೊ .NET ಲ್ಯಾಂಗ್ವೇಜ್ ಮೇ ಕಂಟೈನ್ VB.NET, C#.NET, C++.NET ಎಕ್ಸೆಟ್ರಾ ಎಲ್ಲನೂ ಕೂಡ ಕೋಡಿಂಗ್ ಟೈಪ್ ಇರುತ್ತೆ, ರೈಟ್. ಸೊ ದ ಪರ್ಪಸ್ ಆಫ್ ವೆಬ್ ಫಾರ್ಮ್ಸ್ ಈಸ್ ಟು ವೆಬ್ ಫಾರ್ಮ್ಸ್ ಆ್ಯಂಡ್ ASP.NET are created to overcome some of the limitations of the ASP. ಸೊ ASP.NET ವೆಬ್ ಫಾರ್ಮ್ಸಲ್ಲಿ ವರ್ಕ್ ಆಗ್ತವೆ. ಏನಕ್ಕೆ ASP.NET ಯೂಸ್ ಮಾಡ್ತೀವಿ ಅಂದರೆ there are some limitations in the active server pages. To overcome them, ASP.NET is used. So the new strengths after adding ASP.NET are separation of HTML interface from application logic. ಸೊ ಅಪ್ಲಿಕೇಶನ್ ಡಿಸೈನ್ ಮಾಡಿದ್ರಲ್ಲ, ಅದಕ್ಕೆ HTML ಫೈಲು ಸಪ್ರೇಟ್ ಇರುತ್ತೆ. ಆ ಸಪ್ರೇಟ್ ಫೈಲು ವಿತ್ ವಿಚ್ ಈಸ್ ಆಲ್ಸೋ ಎಂಬೆಡೆಡ್ ವಿತ್ ದಿ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಇಂದ ಇರುತ್ತೆ, ರೈಟ್. ಎ ರಿಚ್ ಸೆಟ್ ಆಫ್ ಸರ್ವರ್ ಸೈಡ್ control that can detect the browser and send our appropriate markup language such as HTML. HTML files ಆಟೋಮೆಟಿಕ್ಕಾಗಿ ಜನರೇಟ್ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಆನ್ ದಿ ಕೋಡ್, ರೈಟ್. ಅದು ಬ್ರೌಸರಲ್ಲಿ ಕ್ಯಾನ್ ಡಿಟೆಕ್ಟ್ ಇಸ್ ವೇ ಆಫ್ ಎಕ್ಸಿಕ್ಯೂಟಿಂಗ್ ಇನ್ ದ ಬ್ರೌಸರ್. ದ ಲೆಸ್ ಕೋಡ್ ಟು ರೈಟ್ ಡ್ಯೂ ಟು ದಿ ಡಾಟಾ ಬೈಂಡಿಂಗ್ ಕ್ಯಾಪಬಿಲಿಟೀಸ್. ಡಾಟಾ ಬೈಂಡಿಂಗ್ ಆಗಿರೋದ್ರಿಂದ ಕೋಡಿಂಗ್ ಎಲ್ಲ ಅದಷ್ಟಕ್ಕದೇ ಜನರೇಟ್ ಆಗ್ತಾ ಇರುತ್ತೆ. ಸಮ್ ಆಫ್ ದಿ ಕೋಡ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಯು ಹ್ಯಾವ್ ಟು ರೈಟ್ ಇಟ್ ಆಫ್ ದಿ ನ್ಯೂ ಸರ್ವರ್ ಸೈಡ್ ಪ್ರೋಗ್ರಾಮ್ ಆಗಿರೋದ್ರಿಂದ ಸರ್ವರ್ ಸೈಡ್ ಕಂಟ್ರೋಲ್ಸ್ ಇರ್ತವೆ ಇದರಲ್ಲಿ. ಸೊ ಈವೆಂಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಮಾಡೆಲ್ ಕೂಡ ಮಾಡ್ಬೋದು. ದಟ್ ಈಸ್ ಫೆಮಿಲಿಯರ್ ಟು ದಿ ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ ಪ್ರೋಗ್ರಾಮರ್ಸ್. ಸೊ ಈವೆಂಟ್ ಬೇಸ್ಡ್ ಅಂದರೆ ಬಟನ್ ಡಬಲ್ ಕ್ಲಿಕ್ ಮಾಡಿದ್ರೆ ಆಮೇಲೆ ಕೋಡಿಂಗ್ ಮಾಡಿದ್ರಿ. ಓಕೆ, ಕಂಪೈಲ್ಡ್ ಕೋಡ್ ಆ್ಯಂಡ್ ಸಪೋರ್ಟ್ ಫಾರ್ ಮಲ್ಟಿಪಲ್ ಲ್ಯಾಂಗ್ವೇಜಸ್. ಸೊ ಇದು ಕಂಪೈಲ್ಡ್ ಆಗಿರೋದ್ರಿಂದ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಕೂಡ ರನ್ ಮಾಡುವಂಥದ್ದು ಆ್ಯಸ್ ಅಪೋಸ್ ಟು ದಿ ASP. ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ ಸ್ಕ್ರಿಪ್ಟಿಂಗ್ VB ಸ್ಕ್ರಿಪ್ಟಲ್ಲಿ ಆದರೂ ಮಾಡ್ಬೋದು, ಅಥವಾ ಮೈಕ್ರೋಸಾಫ್ಟ್ ಜಾವಾ ಸ್ಕ್ರಿಪ್ಟಲ್ಲಿ ಕೂಡ ಜೆ ಸ್ಕ್ರಿಪ್ಟ್, ಮೈಕ್ರೋಸಾಫ್ಟ್ ಜೆ ಸ್ಕ್ರಿಪ್ಟ್ ಕೂಡ ಇದೆ, ಅದರಲ್ಲಿ ಕೂಡ ಮಾಡ್ಬೋದು. ಸೊ allows third parties to create controls that provide additional functionality. ಸೊ ಇದೆಷ್ಟೇ ಅಲ್ಲದೆ ಇನ್ನೊಂದು ಥರ ಥರ್ಡ್ ಪಾರ್ಟಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೂಡ ಯೂಸ್ ಮಾಡ್ಬೋದು, ವಿಚ್ ವಿಲ್ ಕ್ರಿಯೇಟ್ ಕಂಟ್ರೋಲ್ಸ್ ಆನ್ ದಟ್ ಆಲ್ಸೋ, ಪ್ರೊವೈಡಿಂಗ್ ಅಡಿಷ್ನಲ್ ಫಂಕ್ಷನಾಲಿಟಿ ಕೊಡುತ್ತೆ. ಅದರಿಂದ ಇನ್ನೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೂಡ ಇದರಲ್ಲಿ ರನ್ ಆಗೋಕ್ಕೆ ಮಾಡ್ಬೋದು, ಥರ್ಡ್ ಪಾರ್ಟಿ, ರೈಟ್. So that is about the today's class. In the next class we'll study about exception handling, error handling functions irtave. Through exceptions we handle that. We'll see it in the next class, right? Thank you.